ನಮಸ್ಕಾರ. ಇವತ್ತು ನಾವು ವಿಧಿ 22ರ ಬಗ್ಗೆ ಅಧ್ಯಯನ ಮಾಡೋಣ. ವಿಧಿ 22 ಏನು ಹೇಳ್ತದಪ್ಪ ಅಂದ್ರೆ, ಆರೋಪಿಗಳಿಗೆ ನೀಡಿರುವ ಮೂಲಭೂತ ಹಕ್ಕು. ಯಾರಿಗೆ? ಆರೋಪಿಗಳಿಗೆ. ಆರೋಪಿಗಳಂದ್ರೆ ಯಾರು? ಆರೋಪಿಗಳಂದ್ರೆ ಅರೆಸ್ಟ್ ಮಾಡಿರ್ತಾರಲ್ಲ ಅವರು ಆರೋಪಿಗಳು. ಅವರಿಗೆ ಮೂಲಭೂತ ಹಕ್ಕುಗಳನ್ನು ನೀಡ್ಯಾರ. ಅವು ಏನೇನು ಅಂತ ತಿಳ್ಕೊಳ್ಳೋಣ. ಆರೋಪಿಗಳಿಗೆ ನೀಡಿರುವ ಮೂಲಭೂತ ಹಕ್ಕುಗಳು. ಆರೋಪಿಗೆ ಬಂಧನದ ಕಾರಣಗಳನ್ನು ತಿಳಿಸದೆ ಅವರನ್ನು ಕಸ್ಟಡಿಯಲ್ಲಿ ಇಡುವಂತಿಲ್ಲ. ನಾವು ಯಾರನ್ನಾದ್ರೂ ಅರೆಸ್ಟ್ ಮಾಡ್ಬೇಕತ್ತ ಅಂದ್ರೆ ಅವ್ರಿಗೆ ಯಾಕೆ ಅರೆಸ್ಟ್ ಮಾಡಾಕತ್ತೀವ ಅಂತ ಕೇಳಬೇಕು. ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕು. ಅವರಿಗೆ ಇದು ಒಂದು ಮೂಲಭೂತ ಹಕ್ಕು. ಆರೋಪಿಯು ತನಗೆ ಇಷ್ಟವಾದ ವಕೀಲರೊಂದಿಗೆ ಸಮಾಲೋಚಿಸಲು ಮತ್ತು ಅವರ ಮೂಲಕ ತನ್ನ ಹಕ್ಕನ್ನು ಚಲಾಯಿಸಲು ಅವಕಾಶ ಕಲ್ಪಿಸಬೇಕು. ನೀವು ಯಾರನ್ನೇ ಒಬ್ಬನ ಅರೆಸ್ಟ್ ಮಾಡಿರೂ ಕೂಡ ಅವನು ತನಗೆ ಬೇಕಾದಂಥ ವಕೀಲನ ಇಡ್ಬೋದು. ತಾನು ನಿರಪರಾಧಿ ಅಂತ ನಿರೂಪಿಸ್ಕೊಳ್ಳೋಕೆ ವಕೀಲರನ್ನು ಸಂಪರ್ಕಿಸಬಹುದು. ಅದಕ್ಕೆ ನಾವು ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಇದು ವಿಧಿ 22 ತಿಳಿಸ್ಕೊಡ್ತದೆ. ಇದು 1ನೇ ಮೂಲಭೂತ ಹಕ್ಕು. ಇನ್ನು ಆರೋಪಿಗಳಿಗೆ ನೀಡಿರುವ 2ನೇ ಮೂಲಭೂತ ಹಕ್ಕು ಏನಪ್ಪ ಅಂದ್ರೆ, ಬಂಧಿಸಲ್ಪಟ್ಟ ಹಾಗೂ ಪೊಲೀಸ್ ಕಸ್ಟಡಿಯಲ್ಲಿರುವ ಆರೋಪಿಯನ್ನು ಬಂಧಿಸಲ್ಪಟ್ಟ ಸ್ಥಳದಿಂದ ಮ್ಯಾಜಿಸ್ಟ್ರೇಟರ ನ್ಯಾಯಾಲಯಕ್ಕೆ 24 ಗಂಟೆಗಳ ಅವಧಿಯೊಳಗೆ ಅತ್ಯಂತ ಸಮೀಪದ ಮ್ಯಾಜಿಸ್ಟ್ರೇಟರ ಮುಂದೆ ಹಾಜರುಪಡಿಸಬೇಕು. ಅಂದ್ರೆ 2ನೇ ಮೂಲಭೂತ ಹಕ್ಕು ಏನಪ್ಪ ಅಂದ್ರೆ, ಆರೋಪಿಯನ್ನು ಅರೆಸ್ಟ್ ಮಾಡಿದ 24 ಗಂಟೆಗಳಲ್ಲಿ, 24 ಗಂಟೆ ಅಂದರೆ ಎಷ್ಟು? ಒಂದು ದಿನದಲ್ಲಿ ಅವರನ್ನು ಹತ್ತಿರದ ನ್ಯಾಯಾಲಯ ಅಂದರೆ ಏನು? ನ್ಯಾಯಾಲಯ ಅಂದರೆ ಏನು? ಕೋರ್ಟ್. ಕ್ಷಮಿಸ್ರಿ, ಅದು ನಮ್ಮ ತಾಯಿ. 2ನೇ ಮೂಲಭೂತ ಹಕ್ಕು, ಅವರನ್ನು ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು 24 ಗಂಟೆಯ ಒಳಗೆ ಎಲ್ಲಿ ಹಾಜರುಪಡಿಸ್ಬೇಕು? ನ್ಯಾಯಾಲಯದ ಮುಂದೆ, ಹತ್ತಿರದ ನ್ಯಾಯಾಲಯಕ್ಕೆ ಅವರನ್ನು ಕರ್ಕೊಂಡು ಹೋಗಬೇಕು. ಇದು ಅವರಿಗೆ ನೀಡುವ 2ನೇ ಮೂಲಭೂತ ಹಕ್ಕು. ಇನ್ನು 3ನೇ ಮೂಲಭೂತ ಹಕ್ಕು ಏನಪ್ಪ ಅಂದ್ರೆ, ಮೂರನೇ ಮೂಲಭೂತ ಹಕ್ಕು ಅಂದರೆ, 1 ಮತ್ತು 2ನೇ ಖಂಡದಲ್ಲಿ ಇರುವುದು ವಿದೇಶಿಯ ಶತ್ರುವಾಗಿರುವ ಆರೋಪಿಗೆ ಅನ್ವಯವಾಗುವುದಿಲ್ಲ. ನೋಡ್ರಿ, ನಾವು 1ನೇ ಮತ್ತು 2ನೇ ಏನು ಮೂಲಭೂತ ಹಕ್ಕುಗಳನ್ನು ಹೇಳಿದ್ನಲ್ಲ, ಇದು ವಿದೇಶಿ ಅಂದರೆ ಯಾರು? ಬೇರೆ ದೇಶದವ್ರಿಗೆ ಇದು ಅನ್ವಯ ಆಗುವುದಿಲ್ಲ ಅಂತ 3ನೇ ಮೂಲಭೂತ ಹಕ್ಕು ಹೇಳ್ತದೆ. ಇದು 22ನೇ ವಿಧಿ. 22ನೇ ವಿಧಿ ಇನ್ನೂ ಏನೇನು ತಿಳಿಸ್ತದಪ್ಪ ಅನ್ನೋದನ್ನು ಈಗ ನೋಡೋಣ. 22 ವಿಧಿ ಆಯಿತು. ಸಂವಿಧಾನದ 22ನೇ ವಿಧಿಯು ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧದ ವ್ಯಕ್ತಿಗೆ ರಕ್ಷಣೆ ನೀಡುತ್ತದೆ. ಸೆರೆವಾಸವನ್ನು ಪ್ಯುನಿಟಿವ್ ಡಿಟೆನ್ಷನ್ ಮತ್ತು ಪ್ರಿವೆಂಟಿವ್ ಡಿಟೆನ್ಷನ್ ಎಂದು 2 ರೀತಿಯಲ್ಲಿ ವರ್ಗೀಕರಿಸಬಹುದು. ಪುನಿಟಿವ್ ಡಿಟೆನ್ಷನ್, ಇನ್ನೊಂದು ಪ್ರಿವೆಂಟಿವ್ ಡಿಟೆನ್ಷನ್. ಪ್ರಿವೆಂಟಿವ್ ಡಿಟೆನ್ಷನ್ ಮತ್ತು ಪುನಿಟಿವ್ ಡಿಟೆನ್ಷನ್ ಅಂತ ಹೇಳಿ 2 ರೀತಿಯಾಗಿ ವರ್ಗೀಕರಿಸಬಹುದು. ಈ ಪುನಿಟಿವ್ ಡಿಟೆನ್ಷನ್ ಅಂದರೆ ಏನು? ಪುನಿಟಿವ್ ಡಿಟೆನ್ಷನ್ ಅಂದರೆ ನ್ಯಾಯಾಲಯ ವಿಚಾರಣೆ ನಡೆಸಿ ಶಿಕ್ಷೆಯನ್ನು ವಿಧಿಸಿದ ನಂತರ ಬಂಧಿಸುವುದು. ಪುನಿಟಿವ್ ಡಿಟೆನ್ಷನ್ ಅಂದರೆ ನ್ಯಾಯಾಲಯ ಒಬ್ಬ ವ್ಯಕ್ತಿಗೆ ಶಿಕ್ಷೆ ನೀಡಿದ ನಂತರ ಪೊಲೀಸರು ಅವರನ್ನು ಬಂಧಿಸುವುದು ಅಂದ್ರೇನು? ಅವರನ್ನು ಅರೆಸ್ಟ್ ಮಾಡೋದನ್ನು ನಾವು ಪುನಿಟಿವ್ ಡಿಟೆನ್ಷನ್ ಅಂತ ಕರಿತೀವಿ. ಇನ್ನು ಪ್ರಿವೆಂಟಿವ್ ಡಿಟೆನ್ಷನ್ ಏನಂದ್ರೆ, ನ್ಯಾಯಾಂಗವು ವಿಚಾರಣೆಯನ್ನು ನಡೆಸಿ ಶಿಕ್ಷೆ ವಿಧಿಸುವುದಕ್ಕಿಂತ ಮುಂಚಿತವಾಗಿಯೇ ಒಬ್ಬ ವ್ಯಕ್ತಿಯನ್ನು ಅಪರಾಧ ಕೃತ್ಯ ಎಸಗದಂತೆ ತಡೆಯುವ ಬಂಧನ. ಅಂದರೆ ಒಬ್ಬ ವ್ಯಕ್ತಿಯನ್ನು ಅವನು ಅಪರಾಧ ಎಸಗೋಕ್ಕಿಂತ ಮುಂಚೆನೇ ಅವನನ್ನು ತಡೆಯುವ ಒಂದು ವಿಧಾನವೇ ಪ್ರಿವೆಂಟಿವ್ ಡಿಟೆನ್ಷನ್. ಇಷ್ಟು ಈ 22ನೇ ವಿಧಿ ಒಳಗೊಂಡಿದೆ. ನೆಕ್ಸ್ಟ್ ಇನ್ನೂ ಕೆಲವು ಕಾನ್ಸೆಪ್ಟ್ಗಳದಾವ, ಅದನ್ನು ನಾವು ಈಗ ತಿಳಿದುಕೊಳ್ಳೋಣ.
ಅವು ಏನಪ್ಪ ಅಂದ್ರೆ 22ನೇ ವಿಧಿಯು 2 ಭಾಗಗಳನ್ನು ಒಳಗೊಂಡಿದೆ. ಮೊದಲ ಭಾಗ ಏನು ಒಳಗೊಂಡದಪ್ಪ ಅಂದ್ರೆ ಸಾಮಾನ್ಯ ಕಾನೂನಿಗೆ ಸಂಬಂಧಿಸಿದ ಪ್ರಕರಣಗಳನ್ನು ಒಳಗೊಂಡಿದೆ. 2ನೇ ಭಾಗ ಏನು ಒಳಗೊಂಡಿದೆ ಅಂದರೆ ಮುನ್ನೆಚ್ಚರಿಕೆ ಬಂಧನದ ಕಾನೂನಿಗೆ ಸಂಬಂಧಿಸಿದ ಪ್ರಕರಣಗಳನ್ನು ಒಳಗೊಂಡಿದೆ. ಈ 22ನೇ ವಿಧಿ ಏನಾಗಿದೆ, 2 ಭಾಗಗಳನ್ನು ಒಳಗೊಂಡಿದೆ. 22ನೇ ವಿಧಿ 2 ಭಾಗಗಳನ್ನು ಒಳಗೊಂಡದು. ಸಾಮಾನ್ಯ ಕಾನೂನಿಗೆ ಸಂಬಂಧಿಸಿದೆ ಮೊದಲನೇ ವಿಧಿ, ಮೊದಲನೇ ಭಾಗ. ಇನ್ನು 2ನೇ ಭಾಗ ಯಾವುದಕ್ಕೂ ಸಂಬಂಧಿಸಿದಪ್ಪ ಅಂದ್ರೆ ಮುನ್ನೆಚ್ಚರಿಕೆ ಬಂಧನದ ಕಾನೂನು. ಮುನ್ನೆಚ್ಚರಿಕೆ ಬಂಧನದ ಕಾನೂನಿಗೆ ಸಂಬಂಧಿಸಿದ ಪ್ರಕರಣಗಳನ್ನು ಒಳಗೊಂಡಿದೆ. ನೆಕ್ಸ್ಟ್, ಮೊದಲ ಭಾಗ ಸಾಮಾನ್ಯ ಕಾನೂನಿನಡಿಯಲ್ಲಿ ಬಂಧನಕ್ಕೆ ಒಳಗಾದ ವ್ಯಕ್ತಿಗೆ ನೀಡಿರುವ ಹಕ್ಕುಗಳು ಯಾವ್ಯಾವಪ್ಪ ಅಂದ್ರೆ, ಈ ಸಾಮಾನ್ಯ ಕಾನೂನಿನ ಅಡಿಯಲ್ಲಿ ಬಂಧನಕ್ಕೆ ಒಳಗಾದ ವ್ಯಕ್ತಿಗೆ ನೀಡಿರುವ ಕೆಲವು ಹಕ್ಕುಗಳು ಯಾವ್ಯಾವು ಅಂದ್ರೆ, ಬಂಧನಕ್ಕೆ ಕಾರಣವನ್ನು ತಿಳಿದುಕೊಳ್ಳುವ ಹಕ್ಕು. ಸಾಮಾನ್ಯ ಕಾನೂನಿನಡಿಯಲ್ಲಿ ಬಂಧನಕ್ಕೆ ಸಾಮಾನ್ಯವಾಗಿ ಏನು ಕಾರಣ, ನಾನು ಯಾಕೆ ಅರೆಸ್ಟ್ ಮಾಡಕತ್ತೀರಿ ಅನ್ನೋದನ್ನು ತಿಳಿದುಕೊಳ್ಳುವ 1ನೇದು ಹಕ್ಕು ಇದರಲ್ಲಿದೆ. ಇದರಿಂದ ಕಾರಣವಿಲ್ಲದೆ ಒಬ್ಬ ವ್ಯಕ್ತಿಯನ್ನು ಬಂಧಿಸಲು ಸಾಧ್ಯವಾಗುವುದಿಲ್ಲ. ಇದು 1ನೇ ಕಾನೂನು. ಇನ್ನು 2ನೇ ಕಾನೂನು, ಬಂಧಿತನು ತನ್ನ ವಕೀಲರ ಮೂಲಕ ಸಮರ್ಥಿಸಿಕೊಳ್ಳುವ ಮತ್ತು ರಕ್ಷಿಸಿಕೊಳ್ಳುವ ಹಕ್ಕನ್ನು ಹೊಂದಿರುತ್ತಾನೆ. ವಕೀಲರ ಮೂಲಕ ಸಮರ್ಥಿಸಿಕೊಳ್ಳುವ ಹಕ್ಕನ್ನು ಈ ಕಾನೂನಿನಡಿಯಲ್ಲಿ ಒಳಗೊಂಡಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, 22ನೇ ವಿಧಿ ಅಡಿಯಲ್ಲಿ ಮತ್ತೇನೇನು ಬರ್ತದೆ ಅಂದ್ರೆ, 22ನೇ ವಿಧಿಯು 2ನೇ ಭಾಗ ಏನು ಒಳಗೊಂಡಿದೆ ಅಂತ ಹೇಳಿದ್ದೆ, ಮುನ್ನೆಚ್ಚರಿಕೆ ಬಂಧನದ ಕಾಯ್ದೆಯಡಿಯಲ್ಲಿ ಬಂಧನ ಮತ್ತು ಸೆರೆವಾಸಕ್ಕೆ ಒಳಪಟ್ಟವರಿಗೆ ರಕ್ಷಣೆಯನ್ನು ನೀಡುತ್ತದೆ ಅಂತ ಹೇಳಿದ್ದೆ. ಇದು ಪೌರರಿಗೆ ಮತ್ತು ವಿದೇಶಿಯರಿಗಿಬ್ಬರಿಗೂ ಈ ರಕ್ಷಣೆ ದೊರೆಯುತ್ತದೆ. ಇನ್ನು 22ನೇ ವಿಧಿಯ 2ನೇ ಭಾಗದಲ್ಲಿರುವ ನಿಯಮಗಳು ಯಾವ್ಯಾವಪ್ಪ ಅಂದ್ರೆ, ಸಲಹಾ ಮಂಡಳಿ ಸಲ್ಲಿಸುವವರಿಗೆ ಮುನ್ನೆಚ್ಚರಿಕೆ ಬಂಧನದ ಕಾಯ್ದೆಯಡಿಯಲ್ಲಿ ವ್ಯಕ್ತಿಯನ್ನು 3 ತಿಂಗಳಿಗಿಂತ ಹೆಚ್ಚು ಕಾಲದವರೆಗೆ ಸೆರೆವಾಸದಲ್ಲಿಡುವಂತಿಲ್ಲ. ಆದರೆ ಸಲಹಾ ಮಂಡಳಿಯು ತನ್ನ ವರದಿಯಲ್ಲಿ ಸೆರೆವಾಸವನ್ನು ವಿಸ್ತರಿಸುವುದಕ್ಕೆ ಸೂಕ್ತ ಕಾರಣ ನೀಡಬೇಕು. ಸಲಹಾ ಮಂಡಳಿಯು ಹೈಕೋರ್ಟ್ನ ಒಬ್ಬ ನ್ಯಾಯಾಧೀಶರನ್ನು ಒಳಗೊಂಡಿರುತ್ತದೆ. ಇಷ್ಟು ಈ ಅವಧಿಯಲ್ಲಿ ನಾವು ನೋಡಿರ್ತಕ್ಕಂಥ 22ನೇ ವಿಧಿ. ಧನ್ಯವಾದಗಳು.